Good evening, my dear students. Myself Soumya Hegde. Today we are discussing another subtopic in D and F block elements. Okay, so that is a lanthanoid contraction. This is Sankalp learning solution. Okay, so F block element in both atomic and ionic radii usually decreases across the series, alva, due to lanthanoid contraction, alva. So when the filling of inner 4f orbital doesn't effectively shield, ಏನಾಗುತ್ತೆ, ಶೀಲ್ಡ್ ಆಗಿಲ್ಲ ಅಂದ್ರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ರಿಸಲ್ಟಿಂಗ್ ಸ್ಮಾಲರ್ ಸೈಜ್ ಅಯಾನ್ಸ್ ಅದು ಅಟಾಮ್ಸ್ ನಮ್ಗೆ ಕಾಣಿಸ್ತಾ ಇರುತ್ತೆ ಫ್ರಾಮ್ ಲೆಫ್ಟ್ ಟು ರೈಟ್ ಅಕ್ರಾಸ್ ದ ಪೀರಿಯಡ್. ಓಕೆ, ಅಂದ್ರೆ ಏನಾಗುತ್ತೆ ಅಂತ ಆಯ್ತು ಹೇಳಿ, ನಾನೊಂದು ಟೀಚರ್. ಓಕೆ, ಸೊ ನೀವು ಸ್ಟೂಡೆಂಟ್ ದೂರ 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 ಕೂತಿದ್ದೀರಾ. ಓಕೆ, ನಾನು ಒಂದೊಂದು ಮಾನಿಟರ್ನೇ ಇಟ್ಟಿದ್ದೀನಿ ಅಂದ್ಕೊಳ್ಳಿ, ಬಟ್ ನಾನ್ ಟೀಚರ್ ಆಗಿ ತುಂಬಾ ಸ್ಟ್ರಾಂಗ್ ಇದ್ದೀನಿ. ಸೊ ನಾನೇ ನಿಮ್ಮನ್ನ ಪುಲ್ ಮಾಡ್ತಾ ಇದ್ದೀನಿ. ಸೊ ಮಾನಿಟರ್ದು ಅವಶ್ಯಕತೆನೇ ಇಲ್ಲ. ಅವ್ರನ್ನ ಅಲ್ಲಲ್ಲೇ ಸುಮ್ನೋಡ್ಸೋಣ ಅಂದ್ರೆ ಆಗ್ತಿಲ್ಲ. ಯಾರು ಕಂಟ್ರೋಲ್ ಮಾಡ್ತಿದ್ದಾರೆ ಹೋಲ್ ಕ್ಲಾಸ್ ಅನ್ನ? ಟೀಚರ್ ಆಗಿ ನಾನ್ ಮಾಡ್ತಿದ್ದೀನಿ. ಈಗ ಶೀಲ್ಡ್ ಆಗ್ತಿದೆ ಅಂದ್ರೆ ಏನ್ ಹೇಳಿ, ಈಗ ಪಕ್ಕದ ಕ್ಲಾಸ್ ಇದೆ ಅಂತ ಅನ್ಕೊಳ್ಳಿ, ಇಲ್ಲಿ ನಾನೊಂದು ಕ್ಲಾಸ್ ಮಾಡ್ತಿದ್ದೀನಿ ಅಲ್ವಾ. ಸೊ ಇಲ್ಲಿ ನಾನೊಂದು ಕ್ಲಾಸ್ ಮಾಡ್ತಿದ್ರೆ ಪಕ್ಕದ ಕ್ಲಾಸಲ್ಲಿ ಇರೋ ಸ್ಟೂಡೆಂಟ್ಸ್ಗೆ ನಾನು ಶೀಲ್ಡ್ ಆಗಿದ್ದೀನಿ, ಒಂದು ಗೋಡೆ ಬಂದಿದೆ. ಸೊ ಅವಾಗ ಏನಾಗೋದಿಲ್ಲ, ನಾನು ಕ್ಲಾಸ್ ಮಾಡೋಳು ಏನ್ ಮಾಡಕ್ಕಾಗೋದಿಲ್ಲ ಹೇಳಿ, ಆ ಪಕ್ಕದ ಕ್ಲಾಸ್ ಅನ್ನ ನಾನು ಗೋಡೆ ಆಚೆಗಿರೋ ಕ್ಲಾಸ್ ಅನ್ನ ಏನ್ ಮಾಡೋದಿಲ್ಲ, ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಯಾವಾಗ ಸ್ಟ್ರಾಂಗ್ ಶೀಲ್ಡ್ ಇದ್ರೆ. ಸಪೋಸ್ ಇಲ್ಲ, ಆತರ ಏನಿಲ್ಲ, ಜಸ್ಟ್ ನಂಗೆ ರೋ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ, 1-2 ರೋ, 3 ರೋ, 4 ರೋ ಈ ತರ ಇದ್ದಾಗ ನಾನು ತುದಿವರೆಗಿರೋ ಸ್ಟೂಡೆಂಟ್ಸ್ ಅನ್ನು ಏನ್ ಮಾಡ್ತೀನಿ, ಕಂಟ್ರೋಲ್ ಮಾಡ್ತಾ ಇರ್ತೀನಿ ಡ್ಯೂ ಟು ಮೈ ಹೈಯರ್ ನ್ಯೂಕ್ಲಿಯರ್ ಚಾರ್ಜ್. ನನ್ನ ಹತ್ರ ಒಂದು ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಇದೆ ಅಂದ್ರೆ, ವೇಲೆನ್ಸ್ ಇಲೆಕ್ಟ್ರಾನ್ ಅಂದ್ರೆ ಔಟರ್ ಮೋಸ್ಟ್ ಇಲೆಕ್ಟ್ರಾನ್ ಯಾವುದು ಒಂದು ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗುತ್ತೋ ಅಂತದನ್ನೇ ಔಟರ್ ಮೋಸ್ಟ್ ಇಲೆಕ್ಟ್ರಾನ್, ವೇಲೆನ್ಸ್ ಇಲೆಕ್ಟ್ರಾನ್ ಅಂತ ಕರಿತೀವಿ ಅಲ್ವಾ. ಅದನ್ನು ಏನ್ ಮಾಡುತ್ತೆ, ತನ್ನ ಕಡೆಗೆ ಪುಲ್ ಮಾಡ್ಕೊಳ್ಳುತ್ತೆ ಅಲ್ವಾ. ಸೊ ಇದನ್ನ ನಾವೇನಂತ ಕರಿತೀವಿ, ಈ ಒಂದು ಫಿನಾಮಿನನ್ ನಡೆಯೋದು ಲ್ಯಾಂಥನಾಯ್ಡ್ ಸೀರೀಸ್ ಅಲ್ಲಿ. ಸೊ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.